ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರು ನಮ್ಗೆ ಕರೆದಿದ್ರು, ಮಾತಾಡಿದ್ವಿ ಬೇರೆ ಬೇರೆ ವಿಷಯದ ಬಗ್ಗೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಏನೇನು ಕೆಲಸ ನಡೀತಾ ಇದೆ. ಯಾಕಂದ್ರೆ ಹಿಂದೆ 2024ರಲ್ಲಿ ನಡೆದಿರುವಂತಹ ಒಂದು ಚುನಾವಣೆಯಲ್ಲಿ 5ಕ್ಕೆ 5 ಸೀಟ್ ನಾವು ಗೆದ್ದಿದ್ದೀವಿ. ಯಾವ ಒಂದು ಕಾರಣದಿಂದ ಗೆದ್ದಿದ್ದೀವಿ, 9ರಲ್ಲಿ ಕರ್ನಾಟಕ ರಾಜ್ಯದ 9ರಲ್ಲಿ 5 ಕಲ್ಯಾಣ ಕರ್ನಾಟಕ ಭಾಗದಿಂದ ನಾವು ಗೆದ್ದಿದ್ದೀವಿ. ಅದರಲ್ಲಿ ಯಾವ ರೀತಿಯಿಂದ ಇದೆ ಮತ್ತೆ ಗ್ಯಾರಂಟೀಸು ಸರಿಯಾಗಿ ಜನರಿಗೆ ಮುಟ್ತಾ ಇದೇನಿಲ್ಲ ಅಂತ ತಿಳ್ಕೊಳಕ್ಕೆ. ಯಾಕಂದ್ರೆ ಸುಮಾರು 1,35,000 ಕೋಟಿ ಕಳೆದ ಒಂದು 22 ತಿಂಗಳಲ್ಲಿ ನಾವು ಖರ್ಚು ಮಾಡಿದ್ದೀವಿ. ಅದರಲ್ಲಿ 52,000 ಕೋಟಿ ಪ್ರತಿ ವರ್ಷ ನಾವೇನ್ ಖರ್ಚು ಮಾಡ್ತಾ ಇದ್ದೀವಿ, ಜನರಿಗೆ ಮುಟ್ತಾ ಇದೇನಿಲ್ಲ ಅಂತ ಅದರ ಬಗ್ಗೆ ಕೇಳಿದ್ರು. ಅದಲ್ಲದೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವೇನಿಲ್ಲ ಅಂತ ಅದ್ರ ಬಗ್ಗೆ ಕೇಳಿದ್ರು. ಮತ್ತೆ ಹೆಂಗೆ ಇನ್ನ ಸಂಘಟನೆಯು ಕೂಡ ಸದೃಢವಾಗಿ ನಾವು ಮಾಡಬೇಕು ಅಂತ ಅದೆಲ್ಲ ಚರ್ಚೆ ಆಯ್ತು. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ಹೇಳದಂತೆ ಭದ್ರಾಗಿದ್ದೀವಿ. ನಾವೇನು ಗ್ಯಾರಂಟಿ 5 ಗ್ಯಾರಂಟಿ ಕೊಡ್ತೀವಂತ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೆ ಅನುದಾನ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಇವಾಗ ನಮ್ಮ ಕ್ಷೇತ್ರದಲ್ಲಿ ತಾವು ನೋಡಿದ್ರೆ, ನನ್ನ ಕ್ಷೇತ್ರ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಮಲ್ಲಾಬಾದ್ ಏತ ನೀರಾವರಿ ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ. ಅದು ಕೂಡ ಅನುಷ್ಠಾನಕ್ಕೆ ಬಂತು. ಬ್ರಿಡ್ಜ್ಗಳು ಆಗ್ತಾ ಇದೆ, ರಸ್ತೆಗಳು ಆಗ್ತಾ ಇದೆ, ಬಿಲ್ಡಿಂಗ್ಸ್ಗಳು ಆಗ್ತಾ ಇದೆ, ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಇಲಾಖೆಯಲ್ಲಿ ಆಗ್ತಾ ಇದೆ, ಹಿಂದುಳಿದ ವರ್ಗದ ಅಭಿವೃದ್ಧಿಯಲ್ಲಿ ಆಗ್ತಾ ಇದೆ, ಶೋಷಿತ ಜನಾಂಗ ವರ್ಗ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. PW ಡಿಪಾರ್ಟ್ಮೆಂಟ್ ಅಲ್ಲಿ SSDP ರಸ್ತೆ ಕೊಟ್ಟಿದ್ದಾರೆ, ಮತ್ತೆ ಅಪೆಂಡಿಕ್ಸ್ ಸಿ ರಸ್ತೆ ಕೊಟ್ಟಿದ್ದಾರೆ, RDPR ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಅಭಿವೃದ್ಧಿ ನಡೀತಾ ಇದೆ. ಸುಮ್ಮನೆ ಇದು ವಿರೋಧ ಪಕ್ಷದವರಿಗೆ ನಮ್ಮ ಏನಾದ್ರೂ ಒಂದು ಗೂಬೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಕಡೆ ಅಭಿವೃದ್ಧಿ ನಡೀತಾ ಇದೆ. ಸೊ ಇನ್ನ ಈ ಬಾರಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರು ವಿಶೇಷವಾಗಿ ಸುಮಾರು 8,000 ಕೋಟಿ ಪ್ರತಿ ಶಾಸಕರಿಗೆ 50 ಕೋಟಿ ಕೊಡ್ತಾ ಇದ್ದಾರೆ. ಇದು ನಾವು ಮತ್ತೆ ಬಿಜೆಪಿಯವರು ಕೊಡ್ತಾ ಇದ್ದೀವಿ, JDS ಅವರು ಕೊಡ್ತಾ ಇದ್ದಾರೆ. ಇದು ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು, ಕೆಲಸ ಆಗಬೇಕು ಅಂತ ಮಾಡ್ತಾ ಇದ್ದೀವಿ. ಅದು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಅದ್ರ ಮುಗಿದೋಗಿದೆಯಲ್ಲ, ಅದೆಲ್ಲ ಚರ್ಚೆ ಸುಮಾರು ದಿನಗಳಿಂದ ಅದು ನಡೀತಾ ಇದೆ. ಅದು ಏನು ಅವ್ರಿಗೆ ಕೆಲವು ಮನೆಗಳು ಬೇಕಾದ್ರೆ ಕೆಲವು ನಾವು ನಮ್ಗೆ ಎಲ್ಲಾ ಶಾಸಕರಿಗೆ ಮನೆ ಕೊಡ್ತಾರೆ. ಅದಲ್ಲದೆ ಮನೆಗಳ ಒಂದು ಹೆಚ್ಚಿನ ಒತ್ತಡ ಇರ್ತದೆ. ನಾವು ಕೂಡ ಮಾನ್ಯ ಮಂತ್ರಿಯವ್ರಿಗೆ ನಾವು ಕೇಳಿರ್ತೀವಿ, ಬೇರೆ ಬೇರೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಅವರು ಕೇಳಿರ್ತಾರೆ. ಅದೆಲ್ಲ ನಡೆಯುತ್ತೆ. ಇವಾಗ ಸರ್ಕಾರ ಇದ್ದಾಗ ಜನಪ್ರತಿನಿಧಿಗಳಿಗೆಲ್ಲ ಅದೆಲ್ಲ ಸಮಸ್ಯೆ ಆಗೇ ಆಗ್ತದೆ. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಹೌದು, ಇವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಪ್ರಶ್ನಾತೀತ ಅನ್ಡಿಸ್ಪ್ಯೂಟೆಡ್ OBC ಲೀಡರ್ ಇದಾರಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ವಿರೋಧ ಪಕ್ಷದಲ್ಲಿ ನಮ್ಮ ಲೋಕಸಭಾ ನಾಯಕರಾಗಿರುವಂತ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, OBC ಅವರಿಗೆ ಈ ಒಂದು ಕಾಸ್ಟ್ ಸೆನ್ಸಸ್ ಆಗ್ಬೇಕು. ಅವರು ಕಾಸ್ಟ್ ಸೆನ್ಸಸ್ ಆದ ನಂತರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಸ್ಟ್ ಸೆನ್ಸಸ್ ಆಗ್ಬೇಕಂತ ಅವ್ರು ಹೇಳಿದ್ದಾರೆ. ಇಲ್ಲಾಂದ್ರೆ ಮೊದಲು ಅದ್ರ ಬಗ್ಗೆ ವಿಚಾರ ಮಾಡೇ ಇರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಕಾಸ್ಟ್ ಸೆನ್ಸಸ್ ಹೆಂಗಾಗ್ಬೇಕು, OBC ಅವರು ಹೆಂಗ್ ಮೀಸಲಾತಿ ಕೊಡ್ಬೇಕು ಅಂತ ಒಂದು ನೇತೃತ್ವ ಮಾನ್ಯ ಮುಖ್ಯಮಂತ್ರಿ ಅವರು ಕೊಡ್ಬೇಕಂತ ಒಂದು ವಿಚಾರ ಆಗಿತ್ತು. ಆದ್ರೆ ಅದು ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ನಡುವೆ ಇದೆ. ಅದ್ರ ಬಗ್ಗೆ ಏನ್ ಪ್ರಶ್ನೆನೇ ಇಲ್ಲ. ಬಿಜೆಪಿ ಅವರು ಪ್ರತಿಯೊಂದರಲ್ಲಿ ಏನಾದ್ರೂ ಒಂದು ಹುಡುಕ್ತಾ ಇರ್ತಾರೆ. ಇದರಲ್ಲಿ ಇದು ಇಂಟರ್ನಲ್ ಮ್ಯಾಟರ್ ಇದೆ, ನಮ್ಮ ಪಕ್ಷದ್ದು ಆಂತರಿಕ ವಿಷಯ ಇದೆ. ಇದು ಚರ್ಚೆ ಮಾಡಿ ಯಾರಿಗೆ ನಾವು ಚೇರ್ಮನ್ ಮಾಡ್ತೀವಿ, ಯಾರು ಸದಸ್ಯ ಮಾಡ್ತೀವಿ ಅಂತ ನಾವು ಕೇಳ್ತೀವಿ. ನಾವು ವಿರೋಧ ಪಕ್ಷದಲ್ಲಿ ಅವ್ರಿಗೆ ಕೇಳೋದ ಅವಶ್ಯಕತೆ ಇರಲ್ಲ. ಧನ್ಯವಾದ. ನಾನಂತೂ ಯಾವಾಗ್ಲೂ ಆಕಾಂಕ್ಷಿ ಇದ್ದೀನಿ. ಈಗಂತಲ್ಲ, 2018ರಲ್ಲೂ ಕೂಡ ಆಗ್ಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ನನಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಮಾಡಿದ್ರು. ನಂತರ ಮುಖ್ಯ ಸಚೇತಕನಾಗಿ ನಾನು ವಿರೋಧ ಪಕ್ಷದಲ್ಲಿ ಸುಮಾರು 3 ವರ್ಷ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ಭರವಸೆ ಇದೆ, ವಿಶ್ವಾಸ ಇದೆ.
ಸುರ್ಜೇವಾಲಾ ಅವ್ರನ್ನೆಲ್ಲ ನಾವು ಮಾತಾಡಿದೀವಿ. ಈಗ ಈ ವಿಷಯ ಬಗ್ಗೆ ನಾವು ಮಾತಾಡಿಲ್ಲ, ಅವ್ರಿಗೂ ಕೂಡ ಗೊತ್ತಿದೆ.